ಇವತ್ತು ನಾನು ನಿಮಗೆ ರಿಸರ್ವೇಷನ್ ಟೆಕ್ನಿಕ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇದು ನಿಮಗೆ ಸೆಲ್ಫ್ ಹಿಪ್ನೋಟಸಲ್ಲಿ ಬರುವಂತಹ ಒಂದು ತುಂಬ 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 ಇಂಪಾರ್ಟೆಂಟ್ ಆಗಿರುವಂತಹ ಒಂದಿದು. ಬಟ್ ಇದು ನಮ್ಗೆ ರೇಖೆಗೂ ಕನೆಕ್ಟ್ ಆಗುತ್ತೆ. ರೇಖೆ ಕಲ್ತಿದ್ರೆ ಮಾತ್ರ ನೀವು ಇದನ್ನು ಮಾಡೋಕ್ಕಾಗ. ಇದು ಅಷ್ಟೇ ಪಿರಮಿಡ್ ಹೀಲಿಂಗು ಅಷ್ಟೇ. ಅದು ಪಿರಮಿಡ್ ಹೀಲಿಂಗ್ ಬಂದು ನಾನು ನೆಕ್ಸ್ಟ್ ಈ ಎಪಿಸೋಡ್ ಆದಮೇಲೆ ನೆಕ್ಸ್ಟು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಈ ರಿಸರ್ವೇಷನ್ ಟೆಕ್ನಿಕ್ ಮತ್ತು ನೀವು ಪಿರಮಿಡ್ ಹೀಲಿಂಗು ಮಾಡಬೇಕಂದ್ರೆ ನಿಮಗೆ ಹಿಪ್ನೋಟೈಸು ಟಚ್ ಇರಬೇಕು. ಆಗ ನಿಮಗೆ ಇದು ಮಾಡೋಕ್ಕೆ ತುಂಬ ತುಂಬ ಈಸಿ ಆಗುತ್ತೆ. ಇಲ್ಲಿ ನಿಮಗೆ ರಿಸರ್ವೇಷನ್ ಟೆಕ್ನಿಕ್ ಅಂದರೆ ಏನಪ್ಪ, ಇದರಿಂದ ನಿಮ್ಗೆ ಏನು ಯೂಸ್ ಆಗುತ್ತೆ, ಎಂಥ ಸಂದರ್ಭಗಳಲ್ಲಿ ಇದನ್ನು ಮಾಡ್ಕೋಬಹುದು, ಅಥವಾ ಯಾವುದೇ ಒಂದು ಅಸಾಧ್ಯವಾದ ಕೆಲಸವನ್ನು ಹೇಗೆ ನೀವು ಸಾಧ್ಯ ಮಾಡ್ಕೋಬೇಕು, ಅಥವಾ ನಿಮ್ಗೆ ಯಾರು ಈ ಕೆಲಸ ನೀನು ಮಾಡೋಕ್ಕೆ ಆಗೋದಿಲ್ಲ, ಇದರಿಂದ ನೀನು ಏನು ಮಾಡೋಕ್ಕಾಗಲ್ಲ ಅನ್ನೋದನ್ನು ಸಹ ಯಾವ ರೀತಿ ಸಾಧಿಸಿ ತೋರಿಸ್ಬೇಕು ಅನ್ನೋದು ನಿಮಗೆ ರಿಸರ್ವೇಷನ್ ಟೆಕ್ನಿಕಲ್ಲಿ ತುಂಬ ಚೆನ್ನಾಗಿ ನಿಮ್ಗೆ ಇದು ಯೂಸ್ ಆಗುತ್ತೆ. ಈ ರಿಸರ್ವೇಷನ್ ಟೆಕ್ನಿಕಲ್ಲಿ ಏನಂದರೆ ನೀವು ರೇಖೆಯನ್ನು ಕಂಪಲ್ಸರಿ ಕಲ್ತಿರಲೇಬೇಕು. ಈ ಒಂದು ಟೆಕ್ನಿಕ್ ನೀವು ಮಾಡಬೇಕಂದ್ರೆ ಇದರಲ್ಲಿ ನಿಮಗೇನಾದರೂ 3 ತಿಂಗಳ ನನಗೆ ಕೆಲಸ ಆಗಲೇಬೇಕು, ಅಥವಾ ನಂಗೆ 6 ತಿಂಗಳಲ್ಲಿ ಕೆಲಸ ಆಗಲೇಬೇಕು, 1 ವರ್ಷದಲ್ಲಿ ನನಗೆ ಕೆಲಸ ಆಗಲೇಬೇಕು, 2 ವರ್ಷದಲ್ಲಿ ಕೆಲಸ ಆಗಲೇಬೇಕು. ಈಗ 3 ತಿಂಗಳಲ್ಲಿ ಆಗಲೇಬೇಕು ಅನ್ನೋದು ನಿಮ್ದು ಏನಿರುತ್ತೆ, ನನಗೆ 3 ತಿಂಗಳಲ್ಲಿ ಒಂದು ಒಳ್ಳೆ ಕಡೆ ಜಾಬ್ ಸಿಗಬೇಕು, ಅಥವಾ 3 ತಿಂಗಳಲ್ಲಿ ನಂಗೊಂದು ಒಳ್ಳೆ ಮ್ಯಾಚು ಸಿಗಬೇಕು, ಅಥವಾ ಒಂದು ಮದುವೆ ಸೆಟ್ ಆಗಬೇಕು, ಒಂದು 6 ತಿಂಗಳು ನಾನು ಕನ್ಸೀವ್ ಆಗಬೇಕು, 1 ವರ್ಷದಲ್ಲಿ ನಾನು ಒಂದು ಸೈಟ್ ತೆಗಿಬೇಕು, 2 ವರ್ಷದಲ್ಲಿ ನಾನು ಮನೆ ಕಟ್ಟಲೇಬೇಕು. ಅಂದರೆ ಮಸ್ಟ್ ಬೇಕೇ ಬೇಕಂತ ಏನಿರುತ್ತೋ ಅದನ್ನು ನಾವು ರಿಸರ್ವೇಷನ್ ಟೆಕ್ನಿಕ್ಕನ್ನು ಮಾಡಿ ರೇಖೆಯನ್ನು ಇನ್ಕ್ಲೂಡ್ ಮಾಡ್ಕೋಬೇಕಾಗತ್ತೆ. ಇದು ಯಾವ ರೀತಿ ಅಂದರೆ, ಮೊದಲನೇದಾಗಿ ನೀವು ಪ್ರಾರ್ಥನೆಯನ್ನು ಮಾಡಬೇಕು. ಅದು ನಿಮಗೆ ರೇಖೆ ಕಲ್ತಿರೋರಿಗೆ ಪ್ರಾರ್ಥನೆ ಅಂದರೆ ಏನಂತ ಗೊತ್ತಿರುತ್ತೆ. ನೆಕ್ಸ್ಟು ಸಂಕಲ್ಪವನ್ನು ಮಾಡಬೇಕು. ಏನಂತ ಸಂಕಲ್ಪ, ಉದಾಹರಣೆಗೆ ಜುಲೈ 30ನೇ ತಾರೀಕಿನ ಒಳಗಾಗಿ ನನಗೆ ಒಂದು ಒಳ್ಳೆ ಕಡೆ ಜಾಬ್ ಸಿಗಬೇಕು ಸಂಕಲ್ಪ. ಈಗೇನು ಮಾಡಬೇಕು, ನಾವು ಆರಾಮಾಗಿ ಒಂದು ಕಡೆ ಕುತ್ಕೋಬೇಕು. ಪ್ರಾರ್ಥನೆ ಆಯಿತು, ಸಂಕಲ್ಪ ಆಯಿತು. ನಮ್ಮ ಕಣ್ಣು ಮುಂದೆ 4ನೇ ಸಿಂಬಲ್ ಆದ ಡೈಕೋಮಿಯ ಸಿಂಬಲನ್ನು ಡ್ರಾ ಮಾಡ್ಕೋಬೇಕು. ಡೈಕೋಮಿಯ ಸಿಂಬಲನ್ನು ಡ್ರಾ ಮಾಡಿಕೊಂಡು ಅದು ಆಜ್ಞಾ ಚಕ್ರದ ಮುಖಾಂತರ ನಮಗೆ ಪ್ರವೇಶ ಮಾಡ್ತಾಯಿದೆ, ಕೈ ಮುಖಾಂತರ ಬಂದು ರಿಲೀಸ್ ಆಗ್ತಾಯಿದೆ. ಅದನ್ನ ತಗೊಂಡೋಗಿ ಈಗ ನಾನೊಂದು ಕಡೆ ನಿಲ್ಲಿಸಿದ್ದೀನಿ. ನೆಕ್ಸ್ಟು ಚೋಕುರೆ, ನೆಕ್ಸ್ಟು ಸೆಹಕಿ, ನೆಕ್ಸ್ಟು ಹಾನ್ಶಾಗಿ ಶೋನೆನ್, ಎಲ್ಲ ಸಿಂಬಲ್ಸನ್ನು ಇದೇ ಥರ ಡ್ರಾ ಮಾಡಬೇಕು. ಅದು ನಮ್ಮ ಆಜ್ಞಾ ಚಕ್ರದ ಮುಖಾಂತರ ಹೋಗ್ತಾಯಿದೆ ಅಂದ್ಕೋಬೇಕು, ಕೈ ಮುಖಾಂತರ ಬಂದು ರಿಲೀಸ್ ಆಗ್ತಾಯಿದೆ ಅಂದ್ಕೋಬೇಕು. ಈಗ ನಿಮಗೆ 4 ಸಿಂಬಲ್ಗಳು ಸಹ ಒಂದು ಕಡೆ ನಿಂತ್ಕೊಂಡಿದೆ. ನಾವೊಂದು ಬಾಕ್ಸನ್ನು ಕಲ್ಪನೆ ಮಾಡ್ಕೋಬೇಕು. ಅದರಲ್ಲಿ ನನಗೆ 30/7/2024 ಒಳಗಾಗಿ ನನಗೆ ಒಂದು ಕಡೆ ಒಳ್ಳೆ ಜಾಬ್ ನನಗೆ ಸಿಗಲೇಬೇಕು ಅಂತ ಬಾಕ್ಸಲ್ಲಿ ನಿಮ್ಮ ಕೋರಿಕೆಯನ್ನು ಬರೆದಿದ್ದೀರ. ಬಾಕ್ಸ್ನ ತಲೆ ಮೇಲೆ ಬಂದು ಡೈಕೋಮಿಯ ಸಿಂಬಲನ್ನು ತಂದು ನಿಲ್ಲಿಸಿ, ಬಾಕ್ಸ್ನ ಎಡಗಡೆಗೆ ಚೋಕುರೆಯನ್ನು ತಂದು ನಿಲ್ಲಿಸಿ, ಬಾಕ್ಸ್ನ ಕೆಳಗಡೆ ಸೆಹಕಿಯನ್ನು ತಂದು ನಿಲ್ಲಿಸಿ, ಬಾಕ್ಸ್ನ ಬಲಭಾಗಕ್ಕೆ ಹಾನ್ಶಾಗಿ ಶೋನೆನನ್ನು ತಂದು ನಿಲ್ಲಿಸ್ಬಿಟ್ಟು 4 ಸಿಂಬಲ್ಗಳ ಸಮೇತ ಈ ಬಾಕ್ಸನ್ನು ತಗೊಂಡೋಗಿ ಆಕಾಶದಲ್ಲಿ ನಿಲ್ಲಿಸಿ ಹೇಳಿ, ಬಾಕ್ಸಲ್ಲಿರುವಂತಹ ನನ್ನ ಕೋರಿಕೆಗಳಿಗೆ 4 ಸಿಂಬಲ್ಗಳ ಶಕ್ತಿ 24 ಅವರ್ಸು ಹರಿತಾ ಇರುತ್ತೆ, ಹರಿದು ಆ ಡೇಟ್ಗೆ ನನ್ನ ಕೋರಿಕೆ ನೆರವೇರುತ್ತೆ ಅಂತ ಹೇಳಿ ಥ್ಯಾಂಕ್ಸ್ ಹೇಳಿ ಬಿಟ್ಬಿಡಿ. ಈಗ ನೀವು ಜುಲೈ 30ನೇ ತಾರೀಕುವರೆಗೂ ನೀವು ಆ ಟೆಕ್ನಿಕ್ ಮಾಡೋಂಗಿಲ್ಲ, ಅದು ಆಕಾಶದಲ್ಲಿ ಹಾಗೆ ಇರುತ್ತೆ. ಆದರೆ ಡೈಲಿ ಅಕುಂಚನ ವಿಧಾನದಲ್ಲಿ ಅದಕ್ಕೆ ಎನರ್ಜಿಯನ್ನು ನೀವು ಇಲ್ಲಿಂದ ರೀಚಾರ್ಜ್ ಮಾಡ್ತಾ ಇರಬೇಕು. ಅದು ರೇಖೆ ಕಲ್ತಿರೋರು ಗೊತ್ತಿರುತ್ತೆ. ರೇಖೆ ಕಲ್ತಿರೋರೆಲ್ಲ ದಯವಿಟ್ಟು ಇವತ್ತಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮ್ಮ ಕೋರಿಕೆಗಳಿಗೆ ರಿಸರ್ವೇಷನ್ ಟೆಕ್ನಿಕ್ಕನ್ನು ಮಾಡಿಕೊಂಡು ಅಕುಂಚನ ವಿಧಾನದಲ್ಲಿ ನಿಮ್ಮ ಶಕ್ತಿಗಳನ್ನು ಅಲ್ಲಿಗೆ ಕಳಿಸ್ತಾ ಹೋಗ್ತಾಯಿದ್ರೆ ಖಂಡಿತವಾಗ್ಲೂ ಅದೆಷ್ಟೇ ಅಸಾಧ್ಯವಾದ ಕೆಲಸ ಆಗಲಿ ನಿಮಗೆ ಸಾಧ್ಯ ಆಗುತ್ತೆ. ಕಲಿದೇ ಇರೋರು ಖಂಡಿತವಾಗ್ಲೂ ರೇಖೆ ಮತ್ತು ಹಿಪ್ನೋಟೈಸನ್ನು ಕಲ್ತ್ಕೊಳ್ಳಿ. ಈ ಥರ ಬೇಕಾದ್ರೆ ನೀವು ದಿನಕ್ಕೆ 4ರಿಂದ 5 ಬೇಕಾದ್ರೆ ನೀವು ಮಾಡಿಟ್ಕೋಬೋದು. ಆದರೆ ನೆನಪಿರಲಿ, ನೀವು ಏನು ಮಾಡಿ ಆಕಾಶದಲ್ಲಿ ನಿಲ್ಲಿಸ್ತಾ ಇದ್ದೀರೋ ಆ ಬಾಕ್ಸಲ್ಲಿ ನೀವು ಏನು ಬರೆದಿದ್ದೀರೋ ಅದನ್ನು ಒಂದು ಕಡೆ ನೀವು ಬರೆದಿಟ್ಕೋಬೇಕು. ಯಾಕೆ ಅಂದರೆ ನೀವು ಅಕುಂಚನ ವಿಧಾನದಲ್ಲಿ ಅದನ್ನು ರೀಚಾರ್ಜ್ ಮಾಡಬೇಕಾದ್ರೆ ನಿಮ್ಮ ಒಂದು ಸಂಕಲ್ಪ ಆ ಬಾಕ್ಸಲ್ಲಿ ಏನು ಬರೆದಿದ್ದೀರಾ
ಅದೇ ಆಗಿರುತ್ತೆ. ಆದ್ದರಿಂದ ಅದನ್ನು ಮರಿಬಿಡಿ, ನೆನಪಲ್ಲಿ ಇಟ್ಕೊಳ್ಳಿ. ತಪ್ಪೆಲ್ಲ ಮಾಡಿದ್ರೆ ರಿಸರ್ವೇಷನ್ ಟೆಕ್ನಿಕ್ ಆಗಲ್ಲ. ಈಗ ಅಲ್ಲಿ ಜುಲೈ 31 ಅಂತ ನೀವು ಬಾಕ್ಸಲ್ಲಿ ಬರೆದು ಸ್ವಲ್ಪ ಬೇಗ ಆಗಿಬಿಡಲಿ, ಫೆಬ್ರವರಿ 31 ಅಂತ ನೀವು ಅಕುಂಚನ ವಿಧಾನದಲ್ಲಿ ಮಾಡಿದಾಗ ರಿಸರ್ವೇಷನ್ ಟೆಕ್ನಿಕ್ ಕ್ಯಾನ್ಸಲ್ ಆಗುತ್ತೆ. ಆದ್ದರಿಂದ ನಾನು ಹೇಳೋದನ್ನು ಸರಿಯಾಗಿ ಫಾಲೋ ಮಾಡಿ. ಯಾರ್ಯಾರು ರೇಖೆಯನ್ನು ಕಲ್ತಿರ್ತೀರೋ ಖಂಡಿತವಾಗ್ಲೂ ಅದೆಲ್ಲ ಇವತ್ತಿಂದನೇ ನೀವು ಮಾಡೋಕ್ಕೆ ಶುರು ಮಾಡಿ. ಇದರಲ್ಲಿ ಅಸಾಧ್ಯವಾದ ಕೆಲಸಗಳನ್ನು ಖಂಡಿತವಾಗ್ಲೂ ನೀವು ಸಾಧನೆ ಮಾಡ್ಕೋಬೋದು ಅಂತ ಹೇಳ್ತಾ ನಮಸ್ಕಾರ ವೀಕ್ಷಕರೇ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.